ನಮಸ್ಕಾರ. ಕನ್ನಡದ ಅದರಲ್ಲೂ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸಿರೀಸ್ ಇನ್ನೇನು ಪ್ರಸಾರ ಆಗುತ್ತೆ ಅಥವಾ ಸ್ಟ್ರೀಮಿಂಗ್ ಆಗುತ್ತೆ Zee5ಅಲ್ಲಿ. ಅದಕ್ಕೂ ಮೊದಲೇ ಈ ಒಂದು ವೆಬ್ ಸಿರೀಸ್ನ ಮೊದಲ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು. ಟ್ರೈಲರ್ನಲ್ಲಿ ಏನಿದೆ ಕಂಟೆಂಟು ಅನ್ನುವಂಥ ಒಂದು ಕುತೂಹಲ ಇತ್ತು. ಯಾಕಂದರೆ ಈ ಒಂದು ವೆಬ್ ಸಿರೀಸ್ನ ಮೊದಲ ಒಂದು ಪುಟ್ಟ ಪೋಸ್ಟರ್ ಅಥವಾ ಮೋಷನ್ ಪೋಸ್ಟರ್ ಥರದ ಒಂದು ಪೋಸ್ಟರ್ ಬಿಟ್ಟಿದ್ದರು. ಆಗಲೇ ಒಂದಷ್ಟು ಕುತೂಹಲ ಇತ್ತು, ಇದು ಯಾವ ಥರ ಇರುತ್ತೆ ಅನ್ನುವಂಥದ್ದು. ಈಗ ಈ ಟ್ರೈಲರ್ನ ಒಂದಷ್ಟು ಕಂಟೆಂಟನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಕಡೆ ಇದು ಯಲ್ಲಮ್ಮ ಗುಡ್ಡ ಏನಿದೆ ಅಲ್ಲಿ ಸುತ್ತಮುತ್ತಲೂ ನಡೆಯುವಂಥ ಒಂದು ಮೊಸಳೆಯ ಥ್ರಿಲ್ಲಿಂಗ್ ಅಥವಾ ಸಸ್ಪೆನ್ಸ್ ಸೈಕಾಲಜಿಕಲ್ ಕಂಟೆಂಟ್ ಇರುವಂಥ ಒಂದು ವೆಬ್ ಸಿರೀಸ್. 7 ಸಂಚಿಕೆಯಲ್ಲಿ ಬರ್ತಿರುವಂತಹ ಒಂದು ವಿಶೇಷವಾದ ಸರಣಿ. ತರುಣ್ ಸುಧೀರ್ ಅವರ ನಿರ್ಮಾಣದ ಮತ್ತು ಸುಹಾನ್ ಪ್ರಸಾದ್ ಮತ್ತು ಅಪೂರ್ವ ಬರೆದಿರುವಂತಹ ಒಂದು ವೆಬ್ ಸಿರೀಸ್ Zee5ಅಲ್ಲಿ ಪ್ರಸಾರ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ, ಸವದತ್ತಿ ಅಥವಾ ಬೆಳಗಾವಿ ಡಿಸ್ಟಿಕ್ನ ಸುತ್ತಮುತ್ತಲಿನ ಕತೆ ಅಂತ ಹೇಳಿ ನಮಗೆ ಈ ಒಂದು ಟ್ರೈಲರ್ ನೋಡಿದಾಗ ಅನಿಸುತ್ತೆ. ಸವದತ್ತಿ ಯಲ್ಲಮ್ಮನ ಒಂದು ಆರಾಧಕರು, ಹಾಗೆಯೇ ಮಲಪ್ರಭಾ ನದಿಯ ಬ್ಯಾಕ್ ವಾಟರ್ ಅಥವಾ ಹಿನ್ನೀರಿನ ಒಂದು ಸಂದರ್ಭ, ಅಲ್ಲಿ ಬರುವಂಥ ಮೊಸಳೆಯಿಂದ ಆಗುವಂಥ ಅನಾಹುತಗಳು, ಸಾವು ನೋವುಗಳು ಎಲ್ಲವೂ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇಡೀ ಸಂಚಿಕೆ ಅಥವಾ ಇಡೀ ವೆಬ್ ಸಿರೀಸ್ ಏನಿದೆ ಈ ಒಂದು ಮೊಸಳೆಯ ಸುತ್ತನೇ ಸಾಗುತ್ತೆ ಅಂಥೇಳಿ ಒಂದು ವಿಚಾರ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆನೇ ಬಂದಂಥ ಪೋಸ್ಟರಲ್ಲೂ ಕೂಡ ಈ ಮೊಸಳೆಯ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದರಲ್ಲಿ ಇರುತ್ತೆ ಅನ್ನೋದನ್ನು ಹಿಂಟ್ ಕೊಟ್ಟಿದ್ದರು ವೆಬ್ ಸಿರೀಸ್ನ ತಂಡ. ಸೊ ಈಗ ಅದರ ಒಂದಷ್ಟು ಝಲಕ್ ನಮಗೆ ಈ ಒಂದು ಟ್ರೈಲರಲ್ಲಿ ಸಿಗುತ್ತೆ. ಇಡೀ ಸಂಚಿಕೆ ಯಾವ ಥರ ಥ್ರಿಲ್ ಮೂಡಿಸುತ್ತೆ ಅನ್ನುವಂಥದ್ದು ಒಂದಷ್ಟು ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ನೀವು ಟ್ರೈಲರ್ ನೋಡಿದಾಗ ಅದರ ಒಂದು ಅನುಭವ ನಿಮಗೆ ಬರುತ್ತೆ. ಉತ್ತರ ಕರ್ನಾಟಕ ಭಾಷೆಯನ್ನು ವಿಜಯ ರಾಘವೇಂದ್ರ ಅವರು ಕಲಿತು ಮಾತನಾಡಿರುವಂಥದ್ದು ಇಲ್ಲೇ. ಹಾಗೆಯೇ ಮಯೂರಿ ಅವರು ಹುಬ್ಬಳ್ಳಿಯ ಕಲಾವಿದೆ. ಸೊ ಅವರು ಇಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ವಿಜಯ್ ರಾಘವೇಂದ್ರ ಅವರ ಪತ್ನಿಯ ಒಂದು ಪಾತ್ರವನ್ನು ಮಾಡಿರುವಂಥದ್ದು. ಅಪ್ಪನ ಇಲ್ಲಿ ಪೊಲೀಸ್ ಆಫೀಸರ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರವನ್ನು ಮಾಡಿರುವಂಥದ್ದು. ಒಂದು ರೀತಿ ಉತ್ತರ ಕರ್ನಾಟಕ ಸೊಗಡಿನ ಒಂದು ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಒಂದು ವೆಬ್ ಸರಣಿ ಬರ್ತಿರುವಂಥದ್ದು. ತುಂಬ ವಿಶೇಷವಾಗಿ ಇದು ರೆಡಿಯಾಗಿದೆ ಅಂಥೇಳಿ ಒಂದು ನಂಬಿಕೆಯನ್ನು ಚಿತ್ರದ ಅಥವಾ ವೆಬ್ ಸಿರೀಸ್ನ ಟ್ರೈಲರ್ ಮೂಡಿಸ್ತಾ ಇದೆ ಅಂತ ಹೇಳ್ತಾ, ಫೆಬ್ರವರಿ 20ರಿಂದ ಈ ಒಂದು ರಾಕ್ಷಸ ವೆಬ್ ಸಿರೀಸ್ ಪ್ರಸಾರ ಆಗುತ್ತೆ ಅಥವಾ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.